ನೀವು ಹೆಂಗ್ ಬಂದ್ರಿ ಅಂತ ನಮಗೆ ಗೊತ್ತು, ಮನೆಯೊಳಗೆ ಯಾರಿಗೂ ನೀವು ಹೇಳಿರ್ಲಿಲ್ಲ. ಸೊ ಈಗ ನಿಮ್ಮ ಒಂದು ಸ್ಥಾನ ಎಲ್ಲದಂತಂದು ಎಲ್ರಿಗೂ ಗೊತ್ತದ ಸ್ಯಾಂಡಲ್ವುಡ್ನಾಗ. ಸೊ ನಿಮ್ಮ ಅವ್ವ ಏನಂತಾರೆ ಇದಕ್ಕೆ? ಫುಲ್ ಖುಷಿ. ನಮ್ಮ ಅವ್ಗೆ ಏನೋ ಫುಲ್ ನಮ್ಮ ಅವ್ಗೆ ಟೈಮ್ ತೊಗೊಳೋದು ಇಷ್ಟ ಆಗಲ್ಲ. ನಾನು ಅಲ್ಲಪ್ಪಿ ಮತ್ತೀಗ 1 ವರ್ಷ ಹತ್ತಲ್ಲ ಯಾವುದು ಶೂಟಿಂಗ್ ಮಾಡಂಗಿಲ್ಲಲ್ಲ, ನೀನು ಏನು ಮಾಡ್ತಿರ್ತೀನಿ ನೀನು ಅಂತ. ಇಲ್ಲಿ ಮತ್ತು ಕತೆ ಬರೀತಿರ್ತಾರ, ಅವ್ರ ಜೊತೆ ಕುಂತು ಡಿಸ್ಕಸ್ ಮಾಡಬೇಕು. ಆಮೇಲೆ ನಾವು ಡೈಲಿ ಜಿಮ್ಗೆ ಹೋಗ್ಬೇಕು, ರೆಡಿ ಆಗ್ಬೇಕಲ್ಲ ಮತ್ತೀಗ ಅವ್ರು ಹೇಳಿದ್ರ ಅಂತಂದ್ರೆ. ಹೌದಾ, ಅದಕ್ಕೆ ರೊಕ್ಕ ಕೊಡ್ತಾರನ್ನ ಒಂದು ಬಾಡಿಗೆ ಕಟ್ಟಕ್ಕೆ ಅದಕ್ಕೆ ಇದಕ್ಕೆಲ್ಲ ಮತ್ತೆ ಹೆಂಗೆ ಮಾಡ್ತಿ, ಅಷ್ಟು ರೊಕ್ಕ ಖರ್ಚಾಕವಲ್ಲ, ಮತ್ತು 1 ವರ್ಷ ಶೂಟಿಂಗೇ ಮಾಡಿಲ್ಲ ಅಂದ್ರೆ ಹೆಂಗೆ. ಇಲ್ಲಿ ತಡದ ಕೆಲಸ ಮಾಡ್ಬೇಕು, ಇಲ್ಲಾಂದ್ರೆ ಮತ್ತು ನೀನು ಬೈತಿ ನೋಡಿ, ಎಂತೆಂಥ ಪಿಕ್ಚರ್ ಮಾಡ್ತೀಯಲ್ಲ ನೀನು ಅಂತ ಬೈತಿ. ಅದಕ್ಕೆ ಚಲೋತ್ನಾಗ ಪಿಕ್ಚರ್ ಮಾಡತ್ತೀನಿ. ಬೈತಾರೇನು ಹಂಗೆ? ಅಂದರೆ ನಿಮ್ಮದು ಮೂವೀಸ್ ನೋಡಿ ನಿಮಗೆ ಕ್ರಿಟಿಕ್ ಮಾಡ್ತಾರೆ ಅವರು? ಅವ್ರಿಗೆಲ್ಲ ಖುಷಿ ಅಲ್ಲ, ಅವರಿಗೆ ಅಪ್ಪರಿಗೆ ಏನು ಮಾಡಿದ್ರು ಖುಷಿ. ಆ್ಯಂಡ್ ಅವರು ಸಿನಿಮಾದ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲಲ್ಲ. ಸೊ ಅವ್ರು ನೋಡಿದ್ರು, ಪ್ರಾಪರ್ ನೋಡಿದ್ರು, ನೋಡಿ ಖುಷಿ ಪಡ್ತಾರೆ. ಮಗ ಅನ್ನೋದಕ್ಕೆ ಇನ್ನೂ ಜಾಸ್ತಿ ಖುಷಿ ಪಡ್ತಾರೆ ಅನ್ನೋದು ಬಿಟ್ರೆ ಹೇಳ್ತಾರ ಒಂದು ಚಲೋ ಇತ್ತಪ್ಪಿ ಅಲ್ಲಿ, ಅದು 2ನೇ ಹಾಡು ಬಂತಲ್ಲ ಅಲ್ಲಿ ಭಾಳ ತನ್ಸ್ಬಿಡ್ತು ಅಂತ ಅನ್ಕೊಂಡು. ಆಮೇಲೆ ಇಂಟ್ರೋಲ್ ಆದ್ಮೇಲೆ ಲೆಟ್ ಟೈಮ್ ತಗೋತಪ್ಪ ಪಿಕ್ಚರ್. ಸೊ ಹಂಗೆಲ್ಲ ಹೇಳ್ತಾರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುವಂಥ ಭಾಷೆದಾಗ ಹೇಳ್ತಾರೆ. ಅದು ಬಿಟ್ಟು ಬೇರೆದು ಹೇಳ್ತಾರೆ, ಅಯ್ಯೋ ಎಷ್ಟು ಹೊಡಿತಾನವ, ವಾಪಸ್ ಹೊಡಿಬೇಕಿಲ್ಲ ನೀನು ಅಂತಂತಾರೆ. ಆಮೇಲೆ ನಮ್ಮ ಅಜ್ಜಿ ಅಂತರೂ, ಹೋಗಪ್ಪ ನಾನು ನೋಡಂಗಿಲ್ಲ ಪಿಕ್ಚರ್, ಬರೀ ಹೊಡ್ಸ್ಕೊಂಡಿ ಅಂತಲ್ಲ ಅದ್ರಾಗೆ ಅಂತ. ಗುಲ್ಟು ಸಿನಿಮಾದಾಗ ಹೊಡಿತಾರಲ್ಲ ಸಿಕ್ಕಾಬಿಟ್ಟೆ. ಆಮೇಲೆ ನಮ್ಮ ಅಜ್ಜಿ ಕರೆದೆ, ಬಾ ಹೊಯ್ಸಳ ಪಿಕ್ಚರ್ ನೋಡಿ, ಇವಾಗ ಇಬ್ರು ಹೊಡೆದಾಡಿ ನಾವು ಅಂತ ಅನ್ಕೊಂಡು ಕರ್ಕೊಂಡು ಹೋಗಿದ್ದೆ ನಾನು. ಸೊ ಹಂಗೆ.